ಶಿಕ್ಷಕರು ಏನಿರಲ್ಲ ಸರ್, ಸುಮಾರು ಸಲ ಆರ್ಥಿಕ ಇಲಾಖೆ ಫೈಲ್ ಹೋಗಿ ವಾಪಸ್ ಬಂದಿದೆ ಸರ್. ಯಾಕಂದ್ರೆ ಇದೊಂದು ದೊಡ್ಡ ದುರಂತ. 2005ರಿಂದ ಇಲ್ಲಿಯವರೆಗೆ ಫಿಸಿಕಲ್ ಎಜುಕೇಶನ್ ಶಿಕ್ಷಕರನ್ನ ತುಂಬಿಲ್ಲ ಸರ್, 1 to 7th ವರೆಗೆ. ಇನ್ನು 2015ರಿಂದ ಇಲ್ಲಿಯವರೆಗೆ ಹೈಸ್ಕೂಲ್ ಶಿಕ್ಷಕರನ್ನ ತುಂಬಿಲ್ಲ, ಫಿಲಪ್ ಮಾಡಿಲ್ಲ ಸರ್. ನಮ್ಮ ದೇಶ ಒಲಿಂಪಿಕ್ಸ್ ನಲ್ಲಿ ಮೇಲೆ ಬರಬೇಕು, ರ್ಯಾಂಕ್ ಬರಬೇಕು ಅಂತೇಳಿ ನಾವು ಬಯಸ್ತೀವಿ. ಆದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಶನ್ ಶಿಕ್ಷಕರ ಕೊರತೆ ಬಹಳಷ್ಟು ಇದೆ ಸರ್. ಇದನ್ನ ಹೇಳಲಿಕ್ಕೆ, ನಾವು ನಿರೀಕ್ಷೆ ಮಾಡಲಿಕ್ಕೆ, ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಫಿಸಿಕಲ್ ಎಜುಕೇಶನ್ ಕೊರತೆ ಇದೆ. ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ರು ಸಹಿತ ಯಾವುದೇ ಸರ್ಕಾರ ಬಂದರೂ ಈ ದೈಹಿಕ ಶಿಕ್ಷಕರು ಬಹಳಷ್ಟು ಏನಪ್ಪಾ ಅಂದ್ರೆ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಕ್ಕಳು ಏನಪ್ಪಾ ಅಂದ್ರೆ ಸಫರ್ ಆಗ್ತಾ ಇದ್ದಾರೆ ಸರ್. ಯಾಕಂದ್ರೆ ಮಕ್ಕಳು ಮಾನಸಿಕವಾಗಿ ಸದೃಢ ಇರ್ಬೇಕಂದ್ರೆ ಫಿಸಿಕಲಿ ಏನಪ್ಪಾ ಅಂದ್ರೆ ಸದೃಢ ಇರ್ಬೇಕಾಗತ್ತೆ ಸರ್. ಬಟ್ ಇಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂತ ಕಾರಣ ಇಟ್ಕೊಂಡು ಆ ಒಂದು ವರ್ಗ ಏನೈತಲ್ಲ ಸರ್, ಫಿಸಿಕಲ್ ದೈಹಿಕ ಶಿಕ್ಷಕರು ಏನೈತಲ್ಲ ಅದನ್ನೆಲ್ಲ ಏನ್ ಪಾತ್ರ ಮರ್ತು ಬಿಟ್ಟಿದೆ. ಮತ್ತೆ ಎಷ್ಟೋ ಬಾರಿ ಈಗ ಸರಿಸುಮಾರು 40,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ದೈಹಿಕ ಶಿಕ್ಷಕರ ಅರ್ಹತೆಯನ್ನು ಪಡ್ಕೊಂಡು ಈ ಟ್ರೈನಿಂಗ್ ಅನ್ನು ಪಡ್ಕೊಂಡು ಕಾಯ್ತಾ ಇದ್ದಾರೆ. ಒಂದಿಷ್ಟು ಜನ ಸರ್ ಅವ್ರ ಏಜ್ ಅನ್ನು ಮುಗಿದು ಹೋಗ್ತಾ ಇದೆ. ಏನೈತಲ್ಲ ತಕ್ಷಣ ಆಗಬೇಕು, ಯಾಕಂದ್ರೆ ನಮ್ದು ನೇಪಾಳ ಮಾದರಿ ಆಗಬಾರ್ದು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಆಸ್ಪಿರೆಂಟ್ ಏನಾದ್ರು ಮನಸ್ಸು ಮಾಡಿದ್ರೆ ಸರ್, ನೇಪಾಳ ಅಲ್ಲ ಸರ್, ಅದಕ್ಕಿಂತ ದೊಡ್ಡ ಕ್ರಾಂತಿನ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಬಹುದು. ಅಂತ ಒಂದು ವಿದ್ಯಾರ್ಥಿಗಳು, ಅಷ್ಟು ಆಸ್ಪಿರೆಂಟು ತುಂಬಾ ರೋಚಿಗೆ ಬಿಟ್ಟಾರೆ ಸರ್. ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಪ್ಲಾಟ್ಫಾರ್ಮ್ ಏನಾದ್ರು ನಾವು ಒದಗಿಸಿ ಕೊಟ್ಟಿದ್ರೆ ಆದ್ರೆ ಸೊ ಸರ್ಕಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್, ಅವಾಗ ನೀವು ಎಚ್ಚೆತ್ತುಕೊಳ್ಳೋಕ್ಕಿಂತ ಈಗ ಮುಂಚೆ ಏನ್ ಪಾತ್ರ ಎಚ್ಚೆತ್ತುಕೊಳ್ಳಿ.